ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ 5th ಚಾಪ್ಟರ್ ಮೆಂಟಲ್ ಹೀಲಿಂಗ್ಸ್ ಇನ್ ಮಾಡರ್ನ್ ಟೈಮ್ಸ್. ಈ ಚಾಪ್ಟರಲ್ಲಿ ಇವಾಗಿರೋ ಮಾಡರ್ನ್ ಟೈಮ್ಸಲ್ಲಿ ಹೇಗೆ ಮೆಂಟಲ್ ಹೀಲಿಂಗ್ಸ್ ನಡೀತಿದೆ ಅನ್ನೋದನ್ನ ಆಥರ್ ಹೇಳಿದ್ದಾರೆ. ಫಿಸಿಕಲ್ಲಿ ಒಬ್ರಿಗೆ ಗಾಯ ಆದರೆ ಡಾಕ್ಟರ್ಸ್ ಜಸ್ಟ್ ಡ್ರೆಸ್ಸಿಂಗ್ ಮಾತ್ರ ಮಾಡ್ತಾರೆ. ಅದೇ ರೀತಿ ಮೆಂಟಲಿ ಒಬ್ರಿಗೆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬೇಕಾದ ಟೆಕ್ನಿಕ್ಸ್ನೇ ಸೈಕಾಲಜಿಸ್ಟ್ ಹೇಳ್ಕೊಡ್ತಾರೆ. ನಾನೇ ಕ್ಯೂರ್ ಮಾಡಿದೆ ಅಂತ ಯಾವ ಡಾಕ್ಟರ್ಸ್ನೂ ಹೇಳಲ್ಲ, ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಒಂದೇ ಒಂದು ಹೀಲಿಂಗ್ ಪವರೇ ಇರೋದು, ಅದು ಮನುಷ್ಯರ ಕೈಯಲ್ಲಿಲ್ಲ. ಆ ಒಂದು ಹೀಲಿಂಗ್ ಪವರ್ನ ತುಂಬ ಜನ ತುಂಬ ಹೆಸರಲ್ಲಿ ಕರೀತಾರೆ. ನೇಚರ್, ಲೈಫ್, ಗಾಡ್, ಕ್ರಿಯೇಟಿವ್ ಇಂಟೆಲಿಜೆನ್ಸ್, ಸಬ್ಕಾನ್ಷಿಯಸ್ ಮೈಂಡ್, ಹೀಗೆ ತುಂಬ ನೇಮ್ಸ್ ಒಂದು ಹೀಲಿಂಗ್ ಪವರ್ಗೆ ಇದೆ. ಈ ಪ್ರಪಂಚದಲ್ಲಿರೋ ಎಲ್ಲ ಅನಿಮಲ್ಸ್, ಟ್ರೀಸ್, ಪ್ಲ್ಯಾಂಟ್ಸ್, ವಿಂಡ್ ಎಲ್ಲನೂ ಒಂದು ಹೀಲಿಂಗ್ ಪ್ರಿನ್ಸಿಪಲ್ನೇ ಯೂಸ್ ಮಾಡ್ತಿದೆ, ಅದೇ ಸಬ್ಕಾನ್ಷಿಯಸ್ ಮೈಂಡ್. ಈ ಹೀಲಿಂಗ್ ಪ್ರಾಸೆಸ್ ನಡೆಯೋಕ್ಕೆ ಬೇಸಿಕ್ ಪ್ರಿನ್ಸಿಪಲ್ ಫೇತೆ, ಅಂದರೆ ನಂಬಿಕೆ. ಈ ನಂಬಿಕೆನೇ ಯೂನಿವರ್ಸಲ್ ಸೂಪರ್ ಪವರ್ ಆದ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸ ಮಾಡಿಸ್ತಿದೆ. ಮಾಡರ್ನ್ ಟೈಮ್ಸಲ್ಲಿ ಪ್ರೇಯರ್ ಥೆರಪಿನ ಮೆಂಟಲ್ ಹೀಲಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಈ ಪ್ರೇಯರ್ ಥೆರಪಿಯಲ್ಲಿ ಬೋತ್ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಎರಡೂ ಇನ್ಕ್ಲೂಡ್ ಆಗುತ್ತೆ. ಈ ಪ್ರೇಯರ್ ಥೆರಪಿನ ಮೆಂಟಲ್ ಟ್ರೀಟ್ಮೆಂಟ್ ಅಂತಲೂ ಹೇಳ್ತಾರೆ, ಸೈಂಟಿಫಿಕ್ ಪ್ರೇಯರ್ ಅಂತಲೂ ಹೇಳ್ತಾರೆ. ಈ ಥೆರಪಿಯಲ್ಲಿ ನಿಮಗೆ ಇಷ್ಟ ಆಗೋ ವಿಷಯನ, ನೀವು ಇಷ್ಟಪಡೋ ವಿಷಯನ ಕಾನ್ಷಿಯಸ್ ಆಗಿ ಒಂದು ಐಡಿಯಾದ ರೀತಿನೋ ಇಲ್ಲ ಮೆಂಟಲ್ ಪಿಕ್ಚರ್ ಆಗಿನೋ ಇಲ್ಲ ಒಂದು ಪ್ಲ್ಯಾನ್ ಆಗಿನೋ ಕ್ರಿಯೇಟ್ ಮಾಡ್ತೀರಾ. ಹೀಗೆ ಕ್ರಿಯೇಟ್ ಮಾಡೋದರ ಮೂಲಕ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನ ಕ್ಯೂರ್ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ನೀವು ಈ ಪ್ರೇಯರ್ನ ರೆಗ್ಯುಲರ್ ಆಗಿ ಮಾಡೋವಾಗ ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ತುಂಬ ಜನ ಮ್ಯಾಜಿಕ್ ಟ್ರಿಕ್ಸ್ ಅಂತ ಸುಮ್ಮನೆ ಒಂದು ಸ್ಟಿಕ್ನ ಟಚ್ ಮಾಡಿದ ಕೂಡಲೇ ಕ್ಯೂರ್ ಆಗ್ತಾರೆ ನೋಡಿ, ಈ ಕಲ್ಲನ್ನ ಅವರು ಟಚ್ ಮಾಡಿದ್ರೆ ಕ್ಯೂರ್ ಆಗ್ತಾರೆ ಹೀಗೆಲ್ಲ ಹೇಳ್ತಾರೆ. ಆದರೆ ನಿಜ ಏನಂದರೆ ಆ ಕಲ್ಲನ್ನ ಟಚ್ ಮಾಡಿದ್ರೆ ಕ್ಯೂರ್ ಆಗ್ತಾರೆ ಅನ್ನೋದು ನಾವು ಇಕ್ಕಿರೋ ನಂಬಿಕೆನೇ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗಿ ನಮ್ಮನ್ನ ಕ್ಯೂರ್ ಮಾಡ್ತಿದೆ. ಆಥರ್ನ ಸೈಕಾಲಜಿಸ್ಟ್ ಫ್ರೆಂಡ್ ತನಗೆ ಲಂಗ್ ಅಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಎಕ್ಸ್ರೇ ಮಾಡಿ ಡಾಕ್ಟರ್ ಅನಲೈಸ್ ಮಾಡಿದ್ರಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಇದೆ ಅಂತ ಗೊತ್ತಾಗಿದೆ. ಯಾವಾಗಲೂ ಅವರು ಮಲಗೋಕ್ಕೆ ಮುಂಚೆ ನನ್ನ ದೇಹದಲ್ಲಿರೋ ಎಲ್ಲ ಸೆಲ್ಸ್, ನನ್ನ ಟಿಶ್ಯೂ, ನನ್ನ ಲಂಗ್ಸ್ ಇದೆಲ್ಲನೂ ಚೆನ್ನಾಗಿದೆ, ನಾನು ಪರ್ಫೆಕ್ಟ್ಲಿ ಹೆಲ್ದಿಯಾಗಿದ್ದೀನಿ ಅಂತ ಹೇಳಿ ಮಲ್ಕೊಳ್ತಾರೆ. ಕೆಲವು ಮಂತ್ಸಲ್ಲೇ ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಕ್ಯೂರ್ ಆಗೋಯ್ತು. ಯಾಕೆ ಆ ವರ್ಡ್ಸ್ನ ನೈಟ್ ಮಲಗೋಕ್ಕೆ ಮುಂಚೆ ರಿಪೀಟ್ ಮಾಡಿದ್ರಿ ಅಂತ ಆಥರ್ ಕೇಳ್ತಾರೆ. ಅದಕ್ಕೆ ಆ ಸೈಕಾಲಜಿಸ್ಟ್ ಫ್ರೆಂಡ್, ನಾವು ಮಲಗೋಕ್ಕೆ ಮುಂಚೆನೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕೈನೆಟಿಕ್ ಆ್ಯಕ್ಷನ್ ಹೆಚ್ಚಾಗಿರುತ್ತೆ. ಆವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವ ಸಜೆಷನ್ಸ್ ಕೊಟ್ಟರು ಅದು ಖಂಡಿತ ಎಕ್ಸೆಪ್ಟ್ ಮಾಡುತ್ತೆ.